ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 2. ಮೊದಲ ದಿನದ ಶೂಟಿಂಗ್. ನಾವು 5 ಜನ ಶೂಟಿಂಗ್ ಇನ್ನೂ 1 ವಾರ ಇದೆ ಅನ್ನುವಾಗಲೇ ಬಂದಿದ್ವಿ. ಉಳಿದವರೆಲ್ಲ ಆಮೇಲೆ ಬರೋರಿದ್ರು. ಮನೆಯ ಧೂಳಿನಿಂದ ಆಗಲೇ ಶರತನಿಗೂ ಹುಷಾರ್ ತಪ್ಪಿತ್ತು. ಅದರ ನಡುವೆಯೇ ಸಿನಿಮಾ ಸಿದ್ಧತೆ ಆರಂಭಿಸಿಯಾಗಿತ್ತು. ಅದುವರೆಗೂ ದೆವ್ವದ ಮನೆಯಾಗಿದ್ದ ಆ ಮನೆ ನಿಧಾನವಾಗಿ ಒಂದೊಂದೇ ಗುಟ್ಟುಗಳನ್ನು ಬಿಟ್ಟುಕೊಡ್ತಾ ವ್ಯಕ್ತಿತ್ವ ಪಡೆಯತೊಡಗಿತು. ಮೊದಲನೆಯದಾಗಿ ಆ ಅಮ್ಮ ಏನು ಸಣ್ಣ ಪುಟ್ಟ ಚೀಟಿ ವ್ಯವಹಾರ ನಡೆಸಿದಂತೆ ಕಾಣಲಿಲ್ಲ. ಶೋಭಾ ಬಳಗ ಅಂತ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾಳೇನೋ. ಚೀಟಿ ವ್ಯವಹಾರದ ಜೊತೆಗೆ ಸಮಾಜ ಸೇವಕಿ, ಮಹಿಳಾ ಸಬಲೀಕರಣದ ಹೊಣೆ ಹೊತ್ತ ಮುಂದಾಳು ಇತ್ಯಾದಿ ಇತ್ಯಾದಿ. ಶಾಲ್ ಹೊದಿಸಿಕೊಂಡು ಸನ್ಮಾನ ಮಾಡಿಸ್ಕೊಳ್ತಿರೋ ಫೋಟೋ, ಕುಮಾರಸ್ವಾಮಿ ಜೊತೆ ಇವಳು ನಿಂತಿರೋ ಬೇರೆ ಯಾರೋ ತೆಗೆದ ಸೆಲ್ಫಿ, ಯಾರೋ ಇವಳ ಸ್ತ್ರೀವಾದಿ ಕೊಡುಗೆಗಳಿಗೆ ನೀಡಿದ ಅಭಿನಂದನಾ ಪತ್ರ, ಯಾರೋ ಒಬ್ಬ ಸಾಧು ಇವಳಿಗೆ ಕಳಿಸಿದ್ದ ಹುಟ್ಟಿದ ಹಬ್ಬದ ಗ್ರೀಟಿಂಗ್ ಕಾರ್ಡ್. ಕೆದಕಿದಂತೆಲ್ಲ ನಿಗೂಢವಾಗ್ತಾ ಹೋದ್ಲು ಮಂಗಳಗೌರಿ. ಅದಕ್ಕೆ ಸರಿಯಾಗಿ ಕೈ ಹಾಕಿದಲ್ಲೆಲ್ಲ ಶೋಭಾ ಬಳಗದ ರಬ್ಬರ್ ಸ್ಟ್ಯಾಂಪ್ಗಳು, ಲೆಕ್ಕಪತ್ರದ ಫೈಲುಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಚೀಟಿ ಸ್ಕೀಮ್ಗೆ ಹಾಕಿದ ಅರ್ಜಿಗಳು, ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ದಂಡಿಯಾಗಿದ್ವು. ಆ ಫೋಟೋಗಳಲ್ಲಿದ್ದ ಆಕೆಯ ಸ್ಕೀಮಿಗೆ ಬಲಿಯಾದ ಬಡಪಾಯಿ ಮುಖಗಳನ್ನು ಮತ್ತು ಅವಮ್ಮ ಆ ಮನೆಯಲ್ಲಿ ಇಟ್ಟಿದ್ದ ಫೇಸ್ ಕ್ರೀಮ್ಗಳು, ಹೇರ್ ಆಯಿಲ್ಗಳು, ಇನ್ನಿತರ ಫ್ಯಾನ್ಸಿ ವಸ್ತುಗಳನ್ನು ಒಟ್ಟಿಗೆ ಇಟ್ಟು ನೋಡುತ್ತಿದ್ದರೆ ನಮ್ಮ ಸಿನಿಮಾ ಕಣ್ಣುಗಳಿಗೆ ಕುಲೆಶೋವ್ ಎಫೆಕ್ಟ್ ಉಂಟಾಗ್ತಿತ್ತು. ಗೂಗಲ್ ಇಟ್ ಪ್ಲೀಸ್, ಕುಲೆಶೋವ್ ಎಫೆಕ್ಟ್. ಗೋಡೆಗೆ ನೇತಾಕಿದ್ದ ಕ್ಯಾಲೆಂಡರ್ ಜೂನ್ 2017 ತೋರಿಸ್ತಿತ್ತು. ಅಲ್ಲಿಗೆ ಮನೆ ಬಿಟ್ಟು ಎಷ್ಟು ದಿನಗಳಾಗಿರಬಹುದು ಎಂದು ಅಂದಾಜು ಸಲೀಸಾಗಿ ಸಿಕ್ತು. ಯಾರೋ ಸಾಧು ಜೊತೆಗಿನ ಫೋಟೋ ನೋಡಿ ಮಾಟ ಮಂತ್ರದಲ್ಲಿ ನಂಬಿಕೆ ಇರೋ ಹೆಂಗಸು ಅಂತ ತೀರ್ಮಾನ ಕೊಟ್ಟರು ಅನಂತ್ ಸರ್. ನನ್ನ ಕಣ್ಣು ಅವಳ ಮಗ ಬಿಡಿಸಿದ್ದ ಲಯನ್ ಕಿಂಗ್ ಸಿನಿಮಾದ ಒಂದು ಫ್ರೇಮ್ ಕಡೆಗೆ ಹೋಯಿತು. ಮುಫಾಸಾ ಸಿಂಬನನ್ನು ಎತ್ತಿ ಹಿಡಿದಿರುವುದು. ಎಲ್ಲಕ್ಕಿಂತ ನಮ್ಮ ಗಮನ ಸೆಳೆದಿದ್ದೆಂದರೆ ಎಲ್ಲಂದರಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದ ಸ್ಯಾನಿಟರಿ ಪ್ಯಾಡ್ಗಳು. ಬರೇ ಗಂಡಸರೇ ಇದ್ದಿದ್ದರಿಂದ ನಮಗೇನು ಉಪಯೋಗ ಇರಲಿಲ್ಲ. ಅಲ್ಲದೆ ಅವುಗಳ ಡೇಟ್ ಎಕ್ಸ್ಪೈರ್ ಆಗಿತ್ತು. ಇಲ್ಲ ಅಂದಿದ್ರೆ ಯಾವುದಾದ್ರೂ ಮೆಡಿಕಲ್ ಶಾಪ್ಗೆ ಅರ್ಧ ರೇಟಿಗೆ ಮಾರ್ಬೋದಿತ್ತು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ವಹಿಸಿಕೊಂಡಿದ್ದ ಸದನ್ ಅವುಗಳನ್ನೆಲ್ಲ ಕೆಳಕ್ಕೆ ಸುರುವಿ ಆ ಡಬ್ಬಗಳನ್ನು ಕಾಸ್ಟ್ಯೂಮ್ ಟ್ರಂಕ್ ಮಾಡಿಕೊಂಡ. ಅವಳ ಬೀರುಗಳನ್ನು ಬೆದಕಿ ಸೀರೆ, ಬ್ಲೌಸು, ಲಂಗಗಳನ್ನು ಯಾವ ನಟಿಗೆ ತೊಡಿಸುವುದು, ಪಂಚೆ ಶರ್ಟ್ಗಳನ್ನು ಯಾವ ನಟರಿಗೆ ಸಿಕ್ಕಿಸುವುದು ಎಂದು ಸ್ಕೀಮ್ ಹಾಕಲು ಶುರು ಮಾಡ್ದ. ಆಮೇಲೆ ಸಡನ್ನಾಗಿ ಒಂದು ಹಳೆ ಪುಸ್ತಕ ಬೇಕು ಅಂದಾಗ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಕೂಡ ನೆರವಿಗೆ ಬಂದದ್ದು ಇದೇ ಪುಣ್ಯಾತ್ಗಿತ್ತಿ. ಆಮೇಲೊಮ್ಮೆ ಪೊಲೀಸ್ ಸ್ಟೇಷನ್ ಸೆಟ್ ಹಾಕಿದಾಗ ಇವಳದೇ ಫೈಲ್ಗಳು, ಫೈಲ್ ಇಡುವ ರ್ಯಾಕ್ಗಳನ್ನು ಎತ್ಕೊಂಡು ಹೋಗಿದ್ವಿ. ಎಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಸಿನಿಮಾ ಮಾಡೋಷ್ಟು ಕಥೆ ಸಿಕ್ತು ಇವಳಿಂದ. ಸಿನಿಮಾ ಟೈಟಲ್ ಕಾರ್ಡಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಮಂಗಳಗೌರಿಯನ್ನು ಮೆನ್ಷನ್ ಮಾಡಲೇಬೇಕಪ್ಪ ಶಶಾಂಕ್. ಅವಳು ಬೆಡ್ರೂಮನ್ನೇ ಆಫೀಸ್ ಮಾಡ್ಕೊಂಡಿದ್ದು ಮರಿಬೇಡಿ. ಶೂಟಿಂಗ್ ನಾಳೆ. ಇವತ್ತು ರಾತ್ರಿ ಎಲ್ಲರೂ ಬಂದರು. ಆ್ಯಕ್ಟರ್ಗಳು, ಮೇಕಪ್ನವರು, ಕ್ಯಾಮ್ರಾದವರು, ಆರ್ಟ್ನವರು ಎಲ್ಲ. ಆಶಿತ್ ಒಬ್ಬನನ್ನು ಬಿಟ್ಟರೆ ಮಿಕ್ಕವರೆಲ್ಲ ನನಗೆ ಹೊಸಬ್ರು. ಅವರಿಗೆಲ್ಲ ಮಲಗೋದಕ್ಕೆ ಹಾಸಿಗೆ ಹೊದಿಕೆಗಳನ್ನು ರೆಡಿ ಮಾಡಿದ್ವಿ ಮುಂಚೆನೆ. ಇಷ್ಟು ಜನಕ್ಕೆ ಲಾಡ್ಜ್ ಮಾಡಿದ್ದಿದ್ರೆ ನಮ್ಮ ಸಿನಿಮಾದ ಅರ್ಧಕ್ಕರ್ಧ ಬಜೆಟ್ ಹಡಿಸ್ಕೊಂಡು ಹೋಗಿರೋದು. ಆವತ್ತೇ ಅನಿಸುತ್ತೆ ನಮ್ಮ ಟೀಮಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕಾಮ್ರೇಡ್ ಶ್ರಮಕುಮಾರ್ನ ಭೇಟಿಯಾಗಿದ್ದು. ಪಕ್ಕಾ ಕಮ್ಯುನಿಸ್ಟ್, ಸಾಕ್ಷಾತ್ ಕಾರ್ಲ್ ಮಾರ್ಕ್ಸ್ನ ಹಿರೇಮಗ. ಬೆಳಗ್ಗೆ 6 ಗಂಟೆಗೆ ಎಲ್ಲಾರನ್ನೂ ಎಬ್ಸಿ ಶೂಟಿಂಗ್ ಲೊಕೇಶನ್ಗೆ ತಲುಪಿಸೋ ಜವಾಬ್ದಾರಿ ಅವನಿಗೆ ವಹಿಸಲಾಗಿತ್ತು. ಎಲ್ಲರದ್ದು ಚೆನ್ನಾಗಿದ್ದೀರಾ, ಊರ ಕಡೆ ಮಳೆ ಬೆಳೆ ಹೆಂಗೆ ವಿನಿಮಯ ಆಯಿತು. ಸದನ್ ಕಾಸ್ಟ್ಯೂಮ್ ಸರಿಯಾಗಿದೆಯಾ ನೋಡಿಕೊಂಡ. ಕ್ಯಾಮ್ರಾದವರು ಬ್ಯಾಟ್ರಿಗಳನ್ನು ಚಾರ್ಜ್ಗೆ ಹಾಕ್ಕೊಂಡ್ರು. ಆರ್ಟ್ನವರಿಗೆ ನಾಳೆ ಏನೇನು ಬೇಕು ಅಂತ ಹೇಳಿದ್ದಾಯಿತು. ರಾಮ್ ಪೂಜಾರ್ ನಾಳೆಯ ಸೀನ್ ಪೇಪರ್ಗಳನ್ನು ಪ್ರಿಂಟ್ ತಗೊಂಡ. ಶಶಾಂಕ್ ಮತ್ತು DOP ರಾಹುಲ್ ನಾಳೆ ತೆಗೆಯಲಿರುವ ಶಾರ್ಟ್ಸ್ ಪಕ್ಕಾ ಮಾಡಿಕೊಂಡ್ರು. ಶ್ರಮಕುಮಾರ್ ಬೆಳಗ್ಗೆ ಎದ್ದೇಳಿಸೋಕೆ ಅಲಾರಾಮ್ ಇಟ್ಕೊಂಡು ಮಲಗಿದರು. ಹೆಣ ಬಿದ್ದಂಗೆ ಬಿದ್ದಿದ್ದ ನನಗೆ ಬೆನ್ನ ಮೇಲೆ ಯಾರೋ ಗುದ್ದದಂಗಾಗಿ ಎಚ್ಚರ ಆಗೋಯ್ತು. ನೋಡಿದ್ರೆ ಕಾಮ್ರೇಡ್ ಶ್ರಮಕುಮಾರ್
ಎಲ್ಲರಿಗೂ ಮುಕ್ಳಿ ಮೇಲೆ ಬಾರಿಸ್ಕೊಂಡು ಎದೆಳೆ ಎದೆಳೆ ಎನ್ನುತ್ತಾ ಮನೆ ತುಂಬ ಓಡಾಡ್ತಿದ್ದಾರೆ. ಮನುಷ್ಯ ಎಪ್ಸೋದನ್ನೇ ಒಂದು ಕ್ರಾಂತಿ ಅನ್ಕೊಂಡಿದ್ದಾನ ಹಿಂಗೆ. ಎಲ್ಲರೂ ಚಳಿಲಿ ನಡುಕ್ತಾ ಎದ್ದು ಬಾತ್ರೂಮ್ ಕಡೆಗೆ ಹೋದರೆ ಯಾರೋ ಲಾಕ್ ಮಾಡ್ಕೊಂಡಿದ್ದಾರೆ. ಒಳಗೆ ಯಾರೋ ಸ್ನಾನ ಮಾಡ್ತಿದ್ರು ಅನ್ಸುತ್ತೆ. ಆ ಗೀಸರ್ನಲ್ಲಿ ಸಣ್ಣ ಹುಡುಗರು ಉಚ್ಚೆ ಹೊಯ್ದಂಗೆ ನಿಧಾನಕ್ಕೆ ನೀರು ಬರ್ತಿತ್ತು. ಒಂದು ಬಕೆಟ್ ತುಂಬೋದಕ್ಕೆ 1/4 ಗಂಟೆ ಬೇಕಾಗ್ತಿತ್ತು. ಹೀಗಾದರೆ ನಾವು ಟೈಮಿಗೆ ಸರಿಗೆ ಲೊಕೇಶನ್ನಲ್ಲಿ ಇದ್ದಂಗೆ ಅನ್ನಿಸ್ತು. ಬರೇ ಮಖ ತೊಳ್ಕೊಂಡು ಹಲ್ಲು ತಿಕ್ಕೊಂಡು ನಾನು ರೆಡಿಯಾದೆ. ಲೈಟ್ಗಳು, ಬೌನ್ಸ್ ಬೋರ್ಡ್ಗಳು, ಲೆನ್ಸು, ಮಚ್ಚು, ಕೊಡ್ಲಿ ಇತ್ಯಾದಿ ಹತಾರ್ಗಳನ್ನು ಟಿಯಲ್ಲಿ ತುಂಬಿಕೊಂಡು ಅದ್ರ ಜೊತೆಗೆ ಕೆಲವು ಮನುಷ್ಯರನ್ನು ತುಂಬಿಕೊಂಡು ಮನೆ ಎದುರುಗಡೆ ಇದ್ದ ಸತೀಶಣ್ಣನ ಬೇಕ್ರಿಯಲ್ಲಿ ಟೀ ಕುಡ್ಕೊಂಡು ಏನನ್ನಾದರೂ ಬಿಟ್ಟಿದ್ದೀವ ಅಂತ ನೋಡ್ತೀವಿ. ನಮ್ಮ ಹತ್ರ ಶ್ರಮಕುಮಾರೇ ಇಲ್ಲ. ಕೂಗಿದಾಗ ಹಲ್ಲು ತಿಕ್ತಾ ಹೊರಗೆ ಬಂದರು. ಎಲ್ಲರನ್ನೂ ಎಬ್ಸಿ 1-2 ಮಾಡಿಸಿದ ಪುಣ್ಯಾತ್ಮ ತಾನೇ ರೆಡಿಯಾಗಿರಲಿಲ್ಲ. ಸರಿ, ಕೊನೆಗೂ ಹೆಂಗೋ ಹೊರಟಿದ್ದಾಯಿತು. ಸ್ವಲ್ಪ ಜನ ಶಶಾಂಕ್ ಕಾರಲ್ಲಿ, ಸ್ವಲ್ಪ ಜನ ಶರತ್ನ ಓಮ್ನಿಲಿದ್ರು. ಸೀದಾ ಬಂದು ನಿಂತಿದ್ದು ಹಾರ್ಡ್ವಿಕ್ ಸ್ಕೂಲ್ ಹತ್ರ. ಇದೊಂದು ಬ್ರಿಟಿಷರ ಕಾಲದ ಹಳೆಯದಾದ ಮತ್ತು ಇನ್ನೂ ಹಳೆಯದಾಗೇ ಇರೋ ಸ್ಕೂಲು. ಕುವೆಂಪು ಅವರು ಹೈಸ್ಕೂಲ್ ಓದಿದ್ದು ಇಲ್ಲೇ ಅಂತೆ. ಮುಂಚೆ ವೆಸ್ಲೇಯನ್ ಅಂತ ಇದ್ದಿದ್ದು ಈಗ ಹಾರ್ಡ್ವಿಕ್ ಆಗಿತ್ತು. ಅಲ್ಲಿನ ಅಂಗಳದಲ್ಲಿ ಓಡಾಡ್ತಿದ್ರೆ 50 ವರ್ಷ ಹಿಂದಕ್ಕೆ ಹೋದಂಗೆ ಅನ್ನಿಸ್ತಿತ್ತು. ಮರಮುಟ್ಟುಗಳು, ಬೆಂಚುಗಳು, ಲೈಬ್ರರಿಯಲ್ಲಿದ್ದ ಬೀರುಗಳು, ಮೇಷ್ಟ್ರು ವಿದ್ಯಾರ್ಥಿಗಳನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಹಳೆವೆ. ಕಾಲೇಜು ವಿಭಾಗದ ಮೇಲ್ಗಡೆ ಮಹಡಿಯಲ್ಲಿ ಶೂಟಿಂಗ್ಗೆ ಅಂತ ನಮಗೆ 2 ಕೋಣೆ ಬಿಟ್ಕೊಟ್ಟಿದ್ರು. ಒಂದು ಕ್ಲಾಸ್ ರೂಮ್ ದೃಶ್ಯಗಳನ್ನು ಚಿತ್ರೀಕರಿಸೋದಕ್ಕೆ, ಇನ್ನೊಂದು ಡ್ರೆಸ್ಸಿಂಗ್ ರೂಮು, ಮೇಕಪ್ ರೂಮು, ಬಾಕಿ ಎಲ್ಲದರ ರೂಮೂ ಆಗಿತ್ತು. ಅಲ್ಲಿದ್ದ ಬಹುತೇಕರಿಗೆ ಇದು ಮೊದಲ ಸಿನಿಮಾ. ಮೊದಲ ಶಾಟ್ಗೆ ರೆಡಿಯಾಗುವಾಗ ಎಲ್ಲರ ಮುಖದಲ್ಲಿ ಆ ಹುರುಪು ಕಾಣ್ತಿತ್ತು. ಮೇಕಪ್ ಮ್ಯಾನ್ ಸುಹಾಸ್ ಅಲಿಯಾಸ್ ಬಾಬ್ ಎಲ್ಲರ ಮುಸುಡಿಗೂ ಸುಣ್ಣ ಬಣ್ಣ ಬಳಿದ. ಟಿ ಡ್ರೈವರ್ ಬಂಧಿಗೌಡರು ಜನರೇಟರ್ ಸ್ಟಾರ್ಟ್ ಮಾಡಿದ್ರು. ರಾಹುಲ್ ಯಾವ್ಯಾವ ಲೈಟ್ ಎಲ್ಲಿಡಬೇಕು, ಎಷ್ಟಿಡಬೇಕು ಎಂದು ನಿರ್ದೇಶಿಸಿದ. ಹುಡುಗರಿಗೆ ದೃಶ್ಯ ವಿವರಿಸಿ ಡೈಲಾಗ್ಸ್ ಕೊಟ್ಟಿದ್ದಾಯಿತು. ನನಗೆ ಕ್ಲ್ಯಾಪ್ ಹೊಡೆಯೋ ಕೆಲಸ ಆವತ್ತು. ನಾನು ಶಾರ್ಟ್ ನಂಬರ್, ಟೇಕ್ ನಂಬರ್ ಬರ್ಕೊಂಡು ರೆಡಿಯಾದೆ. ಫೋಕಸ್ ಪುಲ್ಲರ್ ಫೋಕಸ್ ಸೆಟ್ ಮಾಡ್ದ. ಸರಿ, ಆಲ್ ಸೆಟ್. ಶಶಾಂಕ್ ಕ್ಯಾಮ್ರಾ ಅಂದರು. ರಾಹುಲ್ ರೋಲಿಂಗ್, ಆ್ಯಕ್ಷನ್.